ನಮಸ್ಕಾರ. ವೃಷಭ ರಾಶಿಯವರಿಗೆ ಬರ್ತಾ ಇರೋ ಮಾರ್ಚ್ ತಿಂಗಳು ತುಂಬಾನೇ ವಿಶೇಷವಾಗಿರಲಿದೆ. ಇದು ಕೇವಲ ಒಂದು ಸಾಮಾನ್ಯ ರಾಶಿಫಲದ ವಿಶ್ಲೇಷಣೆ ಅಲ್ಲ, ಬದಲಾಗಿ ಗ್ರಹಗಳ ಸ್ಥಿತಿಗತಿಗಳನ್ನ ಆಧರಿಸಿ ಮಾಡಿರುವ ಒಂದು ಆಳವಾದ ವಿಶ್ಲೇಷಣೆ. ಹಾಗಾದ್ರೆ ಈ ಭವಿಷ್ಯ ವೃಷಭ ರಾಶಿಯವರಿಗೆ ಏನೆಲ್ಲ ತರಲಿದೆ ಅಂತ ನೋಡೋಣ ಬನ್ನಿ. ಮಾರ್ಚ್ ತಿಂಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಾರ್ಚ್ 2, 3, 4 ಮತ್ತು 5 ಈ 4 ದಿನಗಳು ಅತ್ಯಂತ ನಿರ್ಣಾಯಕ. ಯಾಕಂದ್ರೆ ಚಂದ್ರ, ಮಂಗಳ, ಬುಧ, ಗುರು ಹೀಗೆ ಪ್ರತಿಯೊಂದು ದಿನವೂ ಒಂದೊಂದು ಗ್ರಹದ ಪ್ರಭಾವದಲ್ಲಿರುತ್ತೆ. ಜ್ಯೋತಿಷ್ಯಲ ಮೂಲಗಳ ಪ್ರಕಾರ ಈ 4 ದಿನಗಳಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರ್ಬೋದು. ಏನದು ಟರ್ನಿಂಗ್ ಪಾಯಿಂಟ್? ಮುಂದೆ ನೋಡೋಣ. ಈ ಪ್ರಮುಖ ಸಮಯದಲ್ಲಿ ಗ್ರಹಗಳು ವೃಷಭ ರಾಶಿಯವರಿಗಾಗಿ ಏನೆಲ್ಲ ಕಾದಿರಿಸಿವೆ? ವೃತ್ತಿಜೀವನದಲ್ಲಿ ಪ್ರಗತಿ ಇದೆಯಾ? ಹಣಕಾಸಿನ ವಿಚಾರದಲ್ಲಿ ಲಾಭ ಇದೆಯಾ? ಅಥವಾ ಸಂಬಂಧಗಳಲ್ಲಿ ಏನಾದರೂ ಸವಾಲುಗಳು ಎದುರಾಗುತ್ತವಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಈ ವಿಶ್ಲೇಷಣೆಯಲ್ಲಿದೆ. ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ. ಸರಿ, ನಮ್ಮ ಮೊದಲನೇ ವಿಭಾಗ 4 ದಿನಗಳ ಭವಿಷ್ಯ. ಮೊದಲು ನಾವು ಒಟ್ಟಾರೆಯಾಗಿ ಈ ದಿನಗಳಲ್ಲಿ ಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ, ಯಾಕಂದ್ರೆ ಇದು ತುಂಬಾನೇ ಮುಖ್ಯ. ವಾವ್, ಇಲ್ಲೊಂದು ಗಮನಿಸಬೇಕಾದ ಅಂಶ ಇದೆ ನೋಡಿ. ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನ ಪ್ರಭಾವ ಬರೋಬ್ಬರಿ 80% ಅನುಕೂಲಕರವಾಗಿದೆ. ಇದು ನಿಜಕ್ಕೂ ಒಂದು ದೊಡ್ಡ ಪಾಸಿಟಿವ್ ಸೈನ್ ಅಲ್ವಾ? ಇದರ ಜೊತೆಗೆ ಸೂರ್ಯ ವೃತ್ತಿ ಮತ್ತು ಪ್ರತಿಷ್ಠೆಯ ಮೇಲೆ ಪ್ರಭಾವ ಬೀರಲಿದ್ದಾನೆ. ಹಾಗೆ ಗುರು ಕುಟುಂಬದ ವಿಚಾರಗಳಲ್ಲಿ ಪಾಸಿಟಿವ್ ರಿಸಲ್ಟ್ಸ್ ಕೊಡಲಿದ್ದಾರೆ. ಒಂದಲ್ಲ ಎರಡಲ್ಲ, ಈ ವಿಶ್ಲೇಷಣೆಯ ಪ್ರಕಾರ ಈ 4 ದಿನಗಳಲ್ಲಿ ಸುಮಾರು 10 ಪ್ರಮುಖ ಬದಲಾವಣೆಗಳು ಆಗೋ ಸಾಧ್ಯತೆ ಇದೆ. ಕೆರಿಯರ್ ಇಂದ ಹಿಡಿದು ಆರೋಗ್ಯದವರೆಗೂ ಈ ಬದಲಾವಣೆಗಳು ಹರಡಿಕೊಂಡಿವೆ. ಹಾಗಾದ್ರೆ ಆ ಬದಲಾವಣೆಗಳು ಯಾವುವು? ಅವು ವೃಷಭ ರಾಶಿಯವರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರ್ಬೋದು? ಬನ್ನಿ ನೋಡೋಣ. ಆದ್ರೆ ಒಂದು ನಿಮಿಷ, ಎಲ್ಲಾ ಒಳ್ಳೆಯ ವಿಷಯಗಳ ಜೊತೆಗೆ ಇಲ್ಲೊಂದು ಪ್ರಮುಖ ಎಚ್ಚರಿಕೆಯೂ ಇದೆ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ಒಂದು ಫೈನಾನ್ಷಿಯಲ್ ಡಿಸಿಷನ್ ಮತ್ತೆ ಒಂದು ರಿಲೇಷನ್ಶಿಪ್ ಡಿಸಿಷನ್, ಇವೆರಡೂ ಮುಂದಿನ 100 ದಿನಗಳ ಮೇಲೆ, ಹೌದು 100 ದಿನಗಳ ಮೇಲೆ ಪರಿಣಾಮ ಬೀರ್ಬೋದು ಅಂತ ಹೇಳಲಾಗ್ತಿದೆ. ತುಂಬಾನೇ ಜಾಗರೂಕರಾಗಿರಬೇಕು. ಸರಿ, ಹಾಗಾದ್ರೆ ಬನ್ನಿ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ವೃತ್ತಿ ಮತ್ತು ಆರ್ಥಿಕ ಭವಿಷ್ಯ. ಈ 4 ದಿನಗಳು ಕೆರಿಯರ್ ಮತ್ತು ಫಿನಾನ್ಸ್ ವಿಚಾರದಲ್ಲಿ ಏನೆಲ್ಲ ತರಬಹುದು? ಯಾವ ಅವಕಾಶಗಳಿವೆ, ಯಾವ ಸವಾಲುಗಳಿವೆ ಅಂತೆ ನೋಡೋಣ ಬನ್ನಿ. ಮೊದಲಿಗೆ ಉದ್ಯೋಗದಲ್ಲಿರೋರ ಬಗ್ಗೆ ಮಾತಾಡೋಣ. ಅವರಿಗೆ ಇದು ಪ್ರಗತಿಯ ಸಮಯ ಅಂತ ಹೇಳಬಹುದು. ಬಾಸ್ ಕಡೆಯಿಂದ ಪ್ರಶಂಸೆ ಸಿಗೋ ಸಾಧ್ಯತೆ ಇದೆ, ಅಥವಾ ಹೊಸ ಜವಾಬ್ದಾರಿ ಕೂಡ ಹೆಗಲ್ಗೆ ಬರಬಹುದು. ಒಂದು ಮುಖ್ಯವಾದ ಸಲಹೆ ಏನಂದ್ರೆ, ಮಾಡೋ ಕೆಲಸವನ್ನ ನೀಟಾಗಿ ಡಾಕ್ಯುಮೆಂಟ್ ಮಾಡಿ ಇಟ್ಕೊಳ್ಳೋದು ಮುಂದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಇನ್ನು ಬಿಸ್ನೆಸ್ ಮಾಡೋರ ವಿಷಯಕ್ಕೆ ಬಂದ್ರೆ, ಅವರಿಗೆ ಈ ಸಮಯ ಅವಕಾಶ ಮತ್ತೆ ರಿಸ್ಕ್ ಎರಡೂನೂ ತರಲಿದೆ. ಯಾವುದೇ ಡಿಸಿಷನ್ ತಗೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಇರಲೇಬೇಕು. ಅದರಲ್ಲೂ ಬುಧವಾರ ಅಂದ್ರೆ ಮಾರ್ಚ್ 4ನೇ ತಾರೀಕು ಪರಿಸ್ಥಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ರಿಸ್ಕ್ ಫ್ಯಾಕ್ಟರ್ ಕೇವಲ 20% ಇದ್ರೆ, ಲಾಭದ ಸಾಧ್ಯತೆ ಬರೋಬ್ಬರಿ 80% ಇದೆ. ಅಂದ್ರೆ ಸರಿಯಾಗಿ ಯೋಚನೆ ಮಾಡಿ, ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ದೊಡ್ಡ ಲಾಭ ಗಳಿಸೋ ಚಾನ್ಸ್ ಇದೆ. ಸರಿ, ಈಗ ನಮ್ಮ 3ನೇ ಮತ್ತು ಬಹಳ ಮುಖ್ಯವಾದ ವಿಭಾಗಕ್ಕೆ ಬರೋಣ. ಅದೇ ಸಂಬಂಧಗಳು ಮತ್ತು ಕುಟುಂಬ ಜೀವನ. ಈ ವಿಷಯದಲ್ಲಿ ಜ್ಯೋತಿಷ್ಯ ವಿಶ್ಲೇಷಣೆ ಏನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ಕಮ್ಯುನಿಕೇಷನ್ ಅಂದ್ರೆ ಸಂವಹನ ತುಂಬಾನೇ ಮುಖ್ಯ ಆಗುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಸಮಯದಲ್ಲಿ ಆಡೋ ಮಾತುಗಳಿಗೆ ಎಕ್ಸ್ಟ್ರಾ ತೂಕ ಇರುತ್ತೆ. ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ಆಡೋ ಒಂದು ಸಣ್ಣ ಮಾತು ಕೂಡ ದೊಡ್ಡ ತಪ್ಪು ತಿಳುವಳಿಕೆಗೆ ಕಾರಣ ಆಗ್ಬಿಡಬಹುದು. ಅದಕ್ಕೆ ಮಾತಿನಲ್ಲಿ ಸ್ಪಷ್ಟತೆ ಮತ್ತು ತಾಳ್ಮೆ ಎರಡೂ ಇರಲೇಬೇಕು. ಹಾಗಾದ್ರೆ ಈ ತಪ್ಪು ತಿಳುವಳಿಕೆಗಳನ್ನ ಹೇಗೆ ತಪ್ಪಿಸೋದು? ಅದಕ್ಕೆ ನೋಡಿ, ಇಲ್ಲೊಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ ಇದೆ. ಮೊದಲನೇದು, ಮಾತಾಡೋ ಮುಂಚೆ 2 ಸಲ ಯೋಚನೆ ಮಾಡಿ. ಎರಡನೇದು, ರಿಯಾಕ್ಟ್ ಮಾಡೋ ಮುಂಚೆ ಒಂದು 3 ಸೆಕೆಂಡ್ ಗ್ಯಾಪ್ ತಗೊಳ್ಳಿ. ಮೂರನೇದು, ಒಂದು 10 ನಿಮಿಷ ಶಾಂತವಾಗಿ ಕೂತು ಮಾತಾಡಿದ್ರೆ ಸಾಕು, ಎಂಥ ಸಮಸ್ಯೆಯೂ ಬಗೆಹರಿಯುತ್ತೆ. ನೋಡಿದ್ರಾ, ಈ ಸಣ್ಣ ಸಣ್ಣ ವಿಷಯಗಳು ದೊಡ್ಡ ಪ್ರಾಬ್ಲಮ್ ಆಗೋದನ್ನ ತಪ್ಪಿಸ್ಬೋದು. ಆದ್ರೆ ಪಾಸಿಟಿವ್ ಸೈಡ್ ಕೂಡ ಇದೆ. ಮನೆಯಲ್ಲಿ ಯಾವುದಾದ್ರೂ ಹಳೆ ಮನಸ್ತಾಪ ಇದ್ರೆ ಅದು ಬಗೆಹರಿಯೋ ಸಾಧ್ಯತೆ ಇದೆ. ಮನೆಯಲ್ಲಿ ಏನಾದರೂ ಶುಭ ಸಮಾರಂಭದ ಬಗ್ಗೆ ಮಾತುಕತೆ ಶುರುವಾಗ್ಬೋದು. ಅಷ್ಟೇ ಅಲ್ಲ, ಮದುವೆಯಾದವರ ಜೀವನದಲ್ಲಿ ಏನಾದರೂ ಸರ್ಪ್ರೈಸ್ ಅಥವಾ ಖುಷಿ ಸುದ್ದಿ ಕೇಳಿಬರ್ಬೋದು. ಹಳೆ ಫ್ರೆಂಡ್ ಒಬ್ರು ಮತ್ತೆ ಕಾಂಟ್ಯಾಕ್ಟ್ಗೆ ಬಂದು ಅವರಿಂದ ಏನಾದರೂ ಸಹಾಯ ಆಗ್ಬೋದು. ಸರಿ, ಈಗ 4ನೇ ವಿಭಾಗಕ್ಕೆ ಹೋಗೋಣ. ಆರೋಗ್ಯ ಮತ್ತು ಯೋಗಕ್ಷೇಮ. ಈ ಸಮಯದಲ್ಲಿ ಒತ್ತಡ ಜಾಸ್ತಿ ಆಗೋ ಸಾಧ್ಯತೆ ಇರೋದ್ರಿಂದ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಏನೆಲ್ಲ ಮಾಡಬೇಕು ಅಂತ ನೋಡೋಣ. ಈ ವಿಶ್ಲೇಷಣೆ ಪ್ರಕಾರ ಕೆಲಸ,
ಕುಟುಂಬ ಮತ್ತೆ ಹಣಕಾಸಿನ ಚಿಂತೆಗಳಿಂದಾಗಿ ಮೆಂಟಲ್ ಸ್ಟ್ರೆಸ್ ಅಂದ್ರೆ ಮಾನಸಿಕ ಒತ್ತಡ 20% ಜಾಸ್ತಿ ಆಗ್ಬೋದಂತೆ. ಇದು ನಾವು ಸುಲಭವಾಗಿ ತಗೊಳ್ಳೋ ವಿಷಯ ಅಲ್ಲ ಅಲ್ವಾ? ಹಾಗಾದ್ರೆ ಈ ಸ್ಟ್ರೆಸ್ ಅನ್ನ ಹೇಗೆ ಕಂಟ್ರೋಲ್ ಮಾಡೋದು? ಅದಕ್ಕೆ ಇಲ್ಲಿದೆ ನೋಡಿ 5 ಸಿಂಪಲ್ ಹೆಲ್ತ್ ಟಿಪ್ಸ್. 1. ದಿನಕ್ಕೆ ಕನಿಷ್ಠ 7 ಗಂಟೆ ನಿದ್ದೆ ಮಾಡಿ. 2. ಸುಲಭವಾಗಿ ಜೀರ್ಣ ಆಗೋ ಆಹಾರ ಸೇವಿಸಿ. 3. ದಿನಕ್ಕೆ ಕನಿಷ್ಠ 3 ಲೀಟರ್ ನೀರು ಕುಡಿಲೇಬೇಕು. 4. ದಿನಕ್ಕೆ ಒಂದು 20 ನಿಮಿಷ ವಾಕ್ ಮಾಡಿ. ಮತ್ತೆ ಕೊನೆಯದಾಗಿ ಒಂದು 10 ನಿಮಿಷ ಧ್ಯಾನ ಮಾಡಿ. ಈ 5 ಸಿಂಪಲ್ ಅಭ್ಯಾಸಗಳು ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ಎರಡನ್ನೂ ಚೆನ್ನಾಗಿಡಲು ಸಹಾಯ ಮಾಡುತ್ತೆ. ಸರಿ, ಈಗ ನಾವು ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ಅದೇ ಪರಿಹಾರಗಳಿಗೆ ಮಾರ್ಗದರ್ಶಿ. ಈ ಸಮಯದಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋಕೆ ಏನೆಲ್ಲ ಪರಿಹಾರಗಳನ್ನು ಮಾಡಬಹುದು ಅಂತ ನೋಡೋಣ. ಇಲ್ಲಿ 5 ಪರಿಹಾರಗಳನ್ನು ಸೂಚಿಸಲಾಗಿದೆ. ಮೊದಲನೇದು, ಪ್ರತಿದಿನ 11 ಸಾರಿ ಓಂ ದುರ್ಗಾದೇವ್ಯೈ ನಮಃ ಅಂತ ಜಪಿಸೋದು. 2ನೇದು, ದಾನ ಮಾಡೋದು, ಅಂದ್ರೆ ಅಗತ್ಯ ಇರೋ ಇಬ್ರಿಗಾದ್ರೂ ಊಟ ಹಾಕ್ಸೋದು. 3ನೇದು, ಈ 4 ದಿನ ಮನೆಯಲ್ಲಿ ದೀಪ ಆರ್ದ ಹಾಗೆ ನೋಡ್ಕೊಳ್ಳೋದು. 4ನೇದು, ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕೋದು. ಮತ್ತು 5ನೇದು, ಶುಕ್ರವಾರದ ದಿನ ಬಿಳಿ ಬಣ್ಣದ ಬಟ್ಟೆ ಹಾಕೋದು ಅಥವಾ ದೇವರಿಗೆ ಬಿಳಿ ಹೂ ಅರ್ಪಿಸೋದು. ಈ 5 ಸಿಂಪಲ್ ಪರಿಹಾರಗಳಿಂದ ಗ್ರಹಗಳ ಸಪೋರ್ಟ್ ಇನ್ನೂ 20% ಜಾಸ್ತಿ ಆಗತ್ತೆ ಅಂತ ಹೇಳಲಾಗ್ತದೆ. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವನ್ನ ಒಂದು ಅದ್ಭುತವಾದ ಮಾತಿನೊಂದಿಗೆ ಮುಗಿಸೋಣ. ಭವಿಷ್ಯವಾಣಿಯು 70% ಗ್ರಹಗಳ ಬೆಂಬಲವನ್ನು ತೋರಿಸುತ್ತೆ. ಆದರೆ ಉಳಿದ 30% ನಮ್ಮ ಕ್ರಿಯೆ, ನಮ್ಮ ಆಲೋಚನೆ ಮತ್ತು ನಮ್ಮ ನಂಬಿಕೆಯ ಮೇಲೆ ನಿಂತಿದೆ. ಅಂದ್ರೆ ಇದರ ಅರ್ಥ ಏನು? ಗ್ರಹಗಳು ದಾರಿ ತೋರಿಸಬಹುದು, ಆದರೆ ಆ ದಾರಿಲಿ ನಡೆಯೋದು, ಪ್ರಯತ್ನ ಪಡೋದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಧನ್ಯವಾದಗಳು.